ಹುಲಿ ಸಿಕ್ಕಿತ್ತು ಆವಾಗ ಕಾಡಿನಲ್ಲಿ ಬರ್ತಾ ಇರ್ತಾರೆ. ಆದ ಕೃತಿಗಳನ್ನ ಬೀಜಗಳು ಅಂಥದನ್ನೆಲ್ಲ ಮಕ್ಕಳ ಹತ್ರ ಮಾಡಿಸೋದು ನಡ್ಕೊಂಡೆಲ್ಲ ಬಂದಿದ್ದೀನಿ. ಒಂದು ಅಪ್ಯಾಯಮಾನತೆಯನ್ನು ಅವರು ಪಡ್ಕೊಳ್ತಾರೆ. ನೀವು ಬರೇ TCH ಅಲ್ಲ, ಆಮೇಲೆ MA ಮಾಡಿದ್ದೀರಿ ಅಲ್ವಾ? ಅದು ಯಾವ ಹಂತದಲ್ಲಿ ಮಾಡಿದ್ರಿ? ಅದಕ್ಕೆ ನೀವು ಕರೆಸ್ಪಾಂಡೆಂಟಲ್ಲಿ ಮಾಡಿದರೆ ಹೇಗೆ ಅದು? ಹೌದು, ಹೊರಗಿನ ವಿದ್ಯಾರ್ಥಿಯಾಗಿ ಮಾಡಿದ್ದೀನಿ. ಅಂದರೆ ಆವಾಗಲೇ ಹೇಳಿದ ಹಾಗೆ ನಾನು TCH ಮಾಡಿದ ನಂತರ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕೆಲಸ ಶುರು ಮಾಡಿಕೊಂಡೆ. ಆ ನಂತರ ನನಗೆ ಮೊದಲಿನಿಂದ ನಮಗೆ ಸೌಲಭ್ಯ ಇರದೇ ಇರೋದ್ರಿಂದ ಕಾಲೇಜಿಗೆಲ್ಲ ಹೋಗ್ಲಿಕ್ಕೆ ಆಗಿರಲಿಲ್ಲ. ಆದರೂ ನನಗೆ ಓದಬೇಕು ಅನ್ನುವ ಆಸೆ ಇತ್ತಲ್ಲ, ಹಾಗಾಗಿ ನಾನು ಬಾಹ್ಯ ವಿದ್ಯಾರ್ಥಿಯಾಗಿ PUCಯನ್ನು ಮಾಡಿದೆ. ಮೊದಲು PUC ಆದಮೇಲೆ 3 ವರ್ಷ ಡಿಗ್ರಿ. ಆಗ ನೀವು ಸ್ಕೂಲ್ ಬಿಟ್ಟಿದ್ರಾ? ಇಲ್ಲ, ಮನೆಯಲ್ಲೇ ಓದೋದು. ಪರೀಕ್ಷೆ ಇದ್ದಾವಾಗ ಮಾತ್ರ ಹೋಗಿ ಪರೀಕ್ಷೆ ಬರೋದು. ಆ ರೀತಿ ಆರ್ಟ್ಸ್, ಆ ರೀತಿ PUC ಆರ್ಟ್ಸ್. PUC ಆರ್ಟ್ಸ್ ಮಾಡಿದ್ದೆ. ಆಮೇಲೆ ಅದು ಕನ್ನಡ ಮೀಡಿಯಮ್ಮ ಇಂಗ್ಲೀಷ್ ಮೀಡಿಯಮ್? ಕನ್ನಡ ಮೀಡಿಯಮ್. ಇಲ್ಲ, ಅಂಕೋಲದಲ್ಲಿ. ಅಂದರೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕಾರವಾರದಲ್ಲಿ ಸೇರಿಕೊಂಡಿದ್ದೆ. ಕಾರವಾರದ ಹತ್ರ ಒಂದು ತುಂಬ ಈಗ ಕೈಗಾಯ ಮುಸ್ತಾವರ ಇದೆಯಲ್ಲ ಅಂತ ಹಳ್ಳಿಯೊಳಗೆ ಇದ್ದೆ. ಆವಾಗ ನಾನು PUC ಒಂದು ಕಾಲೇಜಿಗೆ ಹೋಗಿ ಇದು ಮಾಡಬೇಕು, ಅಡ್ಮಿಷನ್ ಮಾಡಿದ ನಂತರ ಬಾಹ್ಯ ವಿದ್ಯಾರ್ಥಿ ಅಂತ. ಆಮೇಲೆ ಅದು ಎಕ್ಸಾಮ್ ಸೆಂಟರ್ ಎಲ್ಲಿರ್ತದೆಯ ಅಲ್ಲಿಗೆ ಹೋಗಿ ನಾವು ಪರೀಕ್ಷೆ ಬರೆದ್ರೆ ಓದ್ಕೊಂಡು ಹೋಗೋದು ನಮ್ಮ ಇದು. ಅದೇ ರೀತಿ 2 ವರ್ಷ PUC ಪರೀಕ್ಷೆ ಬರೆದು PUC ಪಾಸ್ ಆದೆ. ಆಮೇಲೆ ಇದು ಅಂಕೋಲಾದಲ್ಲಿ ಒಂದು ಕಾಲೇಜಿನಲ್ಲಿ ಹೀಗೆ ಇದನ್ನು ಎಕ್ಸ್ಟರ್ನಲ್ BAಗೆ ಅಡ್ಮಿಷನ್ ಮಾಡಿದೆ. ಹಾಗೆ ಅಲ್ಲಿ ಎಕ್ಸಾಮ್ 3 ವರ್ಷ ಹೋಗಿ ಅದನ್ನು ಪಾಸ್ ಮಾಡಿದೆ, BA ಮುಗೀತು. ಆಮೇಲೆ ಕರ್ನಾಟಕ ಯೂನಿವರ್ಸಿಟಿಯಿಂದ MA ಅದು ಪಾಸ್ ಆಗುತ್ತೆ. ಅದ ನಂತರ ನಮಗೆ B.Ed ಮಾಡಲಿಕ್ಕೂ ಕೂಡ ಇದಿತ್ತು. B.Ed ಮಾಡಿದೆ ನಾನು ಮುಕ್ತ ವಿಶ್ವವಿದ್ಯಾಲಯದಿಂದ, ಧಾರವಾಡ, ಅಲ್ಲಿ ಮೈಸೂರಲ್ಲಿ. ಅಲ್ಲಿ ಮಾತ್ರ ಏನು ಅಂದರೆ ನಮಗೆ ರಜೆ, ಅಕ್ಟೋಬರ್ ರಜೆ ಮತ್ತು ಮೇ ರಜೆಯಲ್ಲಿ ನಾವು ಅಲ್ಲಿ ಕ್ಲಾಸಿಗೆ ಹೋಗಬೇಕು. ಸ್ಕೂಲಿಗೆ ರಜೆ ಇರ್ತದಲ್ಲ, ಆವಾಗ ಅಲ್ಲಿ ಹೋಗಿ ಇದು ಮಾಡಿಕೊಂಡು ಪರೀಕ್ಷೆ ಬರ್ತದೆ. ಹೀಗೆ MA B.Ed ಎಲ್ಲ ಮಾಡ್ಕೊಂಡು. ಆಗ ನಿಮಗೆ ಪ್ರಾಥಮಿಕದಿಂದ ಹೈಸ್ಕೂಲಿಗೆ ಹೈಸ್ಕೂಲಿಗೆ B.Ed ಆದರೆ ಪ್ರಮೋಷನ್ ಕೊಡ್ತಾರೆ. ನನಗೂ ಬಂತು ಅದು ಪ್ರಮೋಷನ್. ಎಷ್ಟು ನನಗೆ 55-56 ವರ್ಷ ಆಗೋ ಬಂತು. ಆವಾಗ ಎಲ್ಲೋ ಬೇರೆ ದೂರ ಒಂದು ಸ್ಕೂಲ್ ಇತ್ತು, ಅಲ್ಲಿಗೆ ಹೋಗಿ ಒಂದು 4 ವರ್ಷ ಹೈಸ್ಕೂಲಲ್ಲಿ ಕೆಲಸ ಮಾಡೋದ್ರಲ್ಲಿ ಇದಿಲ್ಲ. ಅಷ್ಟೊತ್ತಿಗಾಗಲೇ ನಾನು ನಮ್ಮ ಪ್ರಾಥಮಿಕ ಶಾಲೆಯಲ್ಲಿ ತುಂಬ ಪ್ರಯೋಗಗಳನ್ನು ಮಾಡಿದ್ದೇನೆ. ಅಂದರೆ ಮಕ್ಕಳಿಗೆ ನನಗೆ ಹೇಳೋದಾದರೆ, ನಮಗೆ ಚಿತ್ರ ಬರೆಯೋದು ಸ್ವಲ್ಪ ಬರ್ತದೆ, ಹಾಗೆ ಬೇರೆ ಬೇರೆ ಕಲೆಗಳಲ್ಲೂ ಸ್ವಲ್ಪ ಆಸಕ್ತಿ ಇತ್ತು. ಹಾಗೆ ಮಕ್ಕಳ ಸಾಹಿತ್ಯದಲ್ಲೂ ನಾನು ಕೃಷಿ ಮಾಡಿದ್ದೇನೆ. ಅದನ್ನೆಲ್ಲ ಉಪಯೋಗಿಸ್ಕೊಂಡು ಶಾಲೆಗಳಲ್ಲಿ ಏನು ಮಾಡಿದೆ, ಶೈಕ್ಷಣಿಕ ಉತ್ಸವ ಅಂತ ನಾನು ಎಲ್ಲಿ ಇರ್ತೇನೆ ಆ ಶಾಲೆಗಳಲ್ಲಿ ವರ್ಷಕ್ಕೊಂದು ಸರಿ ಮಾಡೋದು. ಅಂದರೆ ಆ ಮಕ್ಕಳಿಗೆ ಏನು ಮಾಡ್ತಾ ಇದ್ದೆ ಅಂದರೆ, ಇವೆಲ್ಲ ಪರಿಸರದಲ್ಲಿ ಬಿದ್ದ ಎಲೆಗಳನ್ನೆಲ್ಲ ಸೇರಿಸಿ ಅದನ್ನು ಒಣಗಿಸಿಬಿಟ್ಟು ಅದನ್ನು ಅಂಟಿಸಿ ಬೇರೆ 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 ರೀತಿಯ ಚಿತ್ರಗಳನ್ನು ಮಾಡೋದು. ನೀವು ಕಳಿಸಿದ್ರಿ ನನಗೊಂದು ಚಿತ್ರ, ಆ ರೀತಿ ಚಿತ್ರಗಳನ್ನು ಮಾಡೋದು. ಆಮೇಲೆ ಈ ಪೆನ್ಸಿಲ್ ಕೆತ್ತಿದ್ದು, ಬಳೆ ಹೊಡೆದದ್ದು ಅಂಥವೆಲ್ಲ ಇರ್ತವೆ. ಅಂಥದ್ರಿಂದ ಕಲಾಕೃತಿಗಳನ್ನ, ಬೀಜಗಳು ಅಂಥದನ್ನೆಲ್ಲ ಮಕ್ಕಳ ಹತ್ರ ಮಾಡಿಸೋದು. ಆಮೇಲೆ ಪರಿಸರ ದಿನ ಬರ್ತದೆ, ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ಬರ್ತದೆ, ಆಮೇಲೆ ಜನವರಿ 26 ಅಂಥ ಸಂದರ್ಭಗಳಲ್ಲೆಲ್ಲ ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಪರಿಸರ ದಿನಕ್ಕೆ ಪರಿಸರದ ಚಿತ್ರ ಬರೆಯೋದು. ಆಗಸ್ಟ್ 15 ಬಂದರೆ ಸ್ವಾತಂತ್ರ್ಯ ಯೋಧರ ಚಿತ್ರಗಳನ್ನು ಅವ್ರ ಹತ್ರ ಬಿಡಿಸ್ಲಿಕ್ಕೆ ಹೇಳೋದು, ಸ್ಪರ್ಧೆ ಮಾಡೋದು. ಇಂಥದ್ದೆಲ್ಲ ಮಾಡಿ ಅವನ್ನೆಲ್ಲ ಸಂಗ್ರಹಿಸಿಟ್ಕೊಳ್ತಿದ್ದೆ. ಆಮೇಲೆ ಮಕ್ಕಳ ಹತ್ರನೇ ಈ ಕತೆ ಕವನಗಳನ್ನು ಬರೆಯೋದು ಕೂಡ ಕಲಿಸಿದ್ದೆ. ಆಮೇಲೆ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅವ್ರ ಹತ್ರ ಅವರು ಲೇಖಕರೊಂದಿಗೆ ಮಾತನಾಡಬೇಕು. ನಮ್ಮ ಹುಡುಗರು ಓದಿ ನಾಡಿ ಸೋಜಾ ಅವರೊಂದಿಗೆ ಮಾತಾಡಿದರು. ಆಮೇಲೆ ಧಾರವಾಡದ ಬಸು ಬೇವಿನ ಗಿಡದ ಆನಂದ್ ಪಾಟೀಲ ಮತ್ತು ನಮ್ಮಲ್ಲಿ ಗಣೇಶ ಅವರೆಲ್ಲ ನಮ್ಮ ಶಾಲೆಗೆ ಬಂದು ಮಕ್ಕಳ ಹತ್ರ ಅವ್ರ ಪುಸ್ತಕ ಓದ್ಕೊಂಡು ಅವರು ಲೇಖಕರ ಹತ್ರ ಪ್ರಶ್ನೆ ಕೇಳೋದು ಅಥವಾ ಅವರೊಂದಿಗೆ ಮಾತನಾಡೋದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಅದನ್ನೆಲ್ಲ ಸೇರಿಸ್ಬಿಟ್ಟು
ಒಂದು ಶೈಕ್ಷಣಿಕ ಉತ್ಸವದಲ್ಲಿ ಏನು ಮಾಡ್ತಿದ್ವಿ, ಬೇರೆ ಬೇರೆ ಆ ಮಕ್ಕಳಿಗೆ ಸ್ಪರ್ಧೆದು ಎಲ್ಲ ಬಹುಮಾನ ಕೊಡೋದ್ರ ಜೊತೆಗೆ ಇಂಥವನ್ನೆಲ್ಲ ಇಟ್ಟು ದೊಡ್ಡ ಪ್ರದರ್ಶನ ಮಾಡೋದು 2-3 ಕೋಣೆಗಳಲ್ಲಿ. ಆಮೇಲೆ ಮಕ್ಕಳು ಬರೆದ ಪುಸ್ತಕಗಳಿರ್ತಾವಲ್ಲ, ಕತೆ ಪುಸ್ತಕ, ಅವರೇ ಬರೆದ ಕವನಗಳ ಪುಸ್ತಕ, ಅವರೇ ಬಿಡಿಸಿದ ಚಿತ್ರಗಳ ಪುಸ್ತಕ, ಅವನ್ನೆಲ್ಲ ಬಿಡುಗಡೆ ಮಾಡೋದು. ಇದನ್ನೆಲ್ಲ ನೋಡಿಬಿಟ್ಟು ತಂದೆ ತಾಯರಿಗೂ ತುಂಬ ಖುಷಿ ಆಗ್ತದೆ, ನಮ್ಮ ಮಕ್ಕಳು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಈ ರೀತಿ. ಅದು ಏನಾಯಿತು, ಶಾಲೆಗೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವರು ಬಹುಮಾನಗಳನ್ನು ಕೊಡ್ತಾರೆ. ಆಮೇಲೆ ನಮಗೆ ಶಾಲೆಗೆ ಆಗ ಕಾಲದಲ್ಲಿ ಕಂಪ್ಯೂಟರನ್ನು ಕೊಟ್ಟರು, ಪ್ರೊಜೆಕ್ಟರನ್ನು ಕೊಟ್ಟರು. ಆಮೇಲೆ ಕಂಪ್ಯೂಟರ್ ಕಲಿಸ್ಲಿಕ್ಕೆ ಶಿಕ್ಷಕರು ಸಾಲೋದಿಲ್ಲ ಅಂದರೆ ಒಂದು ಶಿಕ್ಷಕರನ್ನು ತಗೊಳ್ಳೋರಿಗೆ ನಾವು ಸ್ವಲ್ಪ ಪಗಾರ ಕೊಟ್ಟು ಅವ್ರ ಹತ್ರ ಮಾಡಿಸಿದ್ದು. ಹೀಗೆಲ್ಲ ನಾನು ಮಾಡ್ತಾ ಬಂದೆ. ಇದನ್ನೆಲ್ಲ ನೋಡಿಯೇ ನನಗೆ ಏನಾಯಿತು, ನಮ್ಮ ಸರ್ಕಾರದಿಂದ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು, ರಾಷ್ಟ್ರ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂತು. ರಾಜ್ಯ ಯಾವ ಇಸ್ವಿಯಲ್ಲಿ ಬಂತು ಸರ್? ರಾಜ್ಯ ಉತ್ತಮ ಶಿಕ್ಷಕ 2009ರಲ್ಲಿ ಬಂತು. 2012ರಲ್ಲಿ ರಾಷ್ಟ್ರ ಉತ್ತಮ. ನೀವು ಪ್ರಣವ್ ಮುಖರ್ಜಿ ಹತ್ರ ಕೈ ತಗೊಂಡು? ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಅವರ ಹತ್ರ ಆವಾಗ ಪಡ್ಕೊಂಡೆ. ನೀವೊಂದು ರಾಜು ಅಡುಕಳ್ಳಿ ಅವರ ಒಂದು ಕಾಲ್ಪನಿಕ ಒಂದು ಕತೆ ಅಂತ ಏನೋ ಒಂದು ಬರೆದಿದ್ರು, ಕೊನೆಯ ಜೋಕು ಅಂತ. ನೀವೇನ ಕಾಡಿನಿಂದ ಅಂಕೋಲದಿಂದ ಬರ್ತಾ ಇರುವಾಗ ಹುಲಿ ಬಂತು ಅಂತ ಹೇಳಿದಾಗ ನವಿಲಿ ನೋಡಿದ್ದೀರಾ ಅಂತ ಏನ ಹಾಡಿದ್ರಿ ಅಂತ. ಅಂದರೆ ವಾಸ್ತವ ಅದು ಈ ನಾನು ಮೊದಲೇ ಹೇಳಿದ್ನಲ್ಲ, ಕಾರವಾರದ ಹತ್ರ ಕೈಗಾದ ಹತ್ರ ನಮಗೆ ಮೊದಲು ಅಪಾಯಿಂಟ್ಮೆಂಟ್ ಆದಾಗ ಆ ಊರಿಗೆ ಹೋಗಲಿಕ್ಕೆ ಯಾವ ಕಡೆಯಿಂದ ನೀವು ಹೋದರೂ 10-12 ಕಿಲೋಮೀಟ್ರ್ ಕಾಡು ದಾರಿಯಲ್ಲೇ ನಡ್ಕೊಂಡು ಹೋಗ್ಬೇಕು, ಯಾವ ಇದು ಇಲ್ಲ ಅಲ್ಲಿ ಹೋಗಲಿಕ್ಕೆ. ಆವಾಗ ಏನು ಮಾಡ್ತಾ ಇದ್ದ, ಅಲ್ಲಿ ನಾನು ಹೋದವಾಗ ಯಾರು ಶಿಕ್ಷಕರು ಹಿಂದಿನವರು ಬಂದು ಉಳಿದದ್ದೇ ಇಲ್ಲ. ಅಲ್ಲಿ ಬರ್ತಾರೆ, ಒಂದು ವಿಸಿಟ್ ಕೊಡ್ತಾರೆ, ಒಂದು ದಿವಸ ಶಾಲೆ ಮಾಡೋದು. ನಿಮ್ಮದು ಸ್ಕೂಲಲ್ಲಿ ಎಷ್ಟು ಟೀಚರ್ ಇದ್ದರು ನಿಮ್ಮ ಸ್ಕೂಲಲ್ಲಿ? ನೀವು ಫಸ್ಟು ಸೇರಿದ್ದು ಕಾರವಾರದಲ್ಲಿ? ಅಲ್ಲಿ ನಾನು ಒಬ್ಬನೇ ಏಕೋಪಾಧ್ಯಾಯ ಶಾಲೆ ಅದು. ಮತ್ತು ನಿಮ್ಮ ಮಿಸ್ಸಸ್ ನಿಮ್ಮ ಸ್ಕೂಲಲ್ಲಿ ಇದ್ದರೆ ಬೇರೆಯವರು ಇದ್ದರೆ? ಯಾರು? ನಿಮ್ಮ ಮಿಸ್ಸಸ್ ಸಹ ಟೀಚರ್ ಅಲ್ವಾ? ಅದು ನಂತರ. ಈಗ ನಾನು ಮೊದಲು ಸೇರಿದವಾಗ ಅದನ್ನು ಹೇಳ್ತೆ, ಅಲ್ಲಿ ಕಾಡಿನಲ್ಲಿ ಹೋಗ್ಬೇಕಾಗಿತ್ತಲ್ಲ, ಆವಾಗ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಾ ಇರುವಾಗ ಆ ಪ್ರಾಣಿಗಳೇನಾದ್ರು ಬಂದುಬಿಟ್ರೆ ನಮಗೆ ಹೆದರಿಕೆ ಅನ್ನೋದಕ್ಕೆ ಸ್ವಲ್ಪ ನಮ್ಮಲ್ಲಿ ಯಕ್ಷಗಾನ ಇದೆಲ್ಲ, ಆ ಯಕ್ಷಗಾನದ ಪದನೇ ಒಂದು ದೊಡ್ಡಕ್ಕೆ ಹೇಳ್ತಾ ಹೋಗ್ಬೋದು. ಅಂದರೆ ನಮಗೂ ಪ್ರಾಣಿಗಳಿಗೂ ಕೇಳಿ, ಇದು ವಾಸ್ತವ, ಪ್ರಾಣಿಗಳಿಗೂ ಕೇಳವೂ ಬರದೇ ಇರಬೇಕು ದಾರಿಗೆ, ನಮಗೊಂಥರ ಧೈರ್ಯ. ಆದರೂ ಕೂಡ ಒಂದ್ಸರಿ ಬರುವಾಗ ದಾರಿಯಲ್ಲಿ ನನಗೊಂದು ಹುಲಿ ಸಿಕ್ಕಿತ್ತು. ಆವಾಗ ಕಾಡಿನಲ್ಲಿ ಬರ್ತಾ ಇರ್ತಾರೆ, ಅದು ನಿಲ್ಲಲಿಲ್ಲ, ಹೀಗೆ ಆ ಕಡೆಯಿಂದ ಈ ಕಡೆಗೆ ಪಾಸ್ ಆಯ್ತು. ಓಡಿ ಹುಲಿನೂ ನೋಡಿದ್ದೇನೆ ನಾನು, ಕಾಡಿನಲ್ಲೇ ನೋಡಿದ್ದೀನಿ. ಹಿಂಗೆ ಇದು ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶ. ಅದು ಪಶ್ಚಿಮ ಘಟ್ಟ, ದಟ್ಟ ಅರಣ್ಯ ಆವಾಗಿನ ಕಾಲದಲ್ಲಿ. ಅದಕ್ಕೆ ಅರಣ್ಯ ಡಿಪಾರ್ಟ್ಮೆಂಟಲ್ಲಿ ಇರಲಿಲ್ವ? ಅದಲ್ಲ, ಅರಣ್ಯ ಇಲಾಖೆಯವರು ಇರೋದಿಲ್ವಾ? ಇರ್ತಾರೆ ಅವರು ಎಲ್ಲ ಹಂಗೆ. ನೀವೇನೋ ರಕ್ಷಣಾ ಉಪಕರಣ ಏನೋ ಇಟ್ಕೊಂಡು ಹೋಗ್ತೀರಾ ಈ ಕಾಡು ಇರುವ ಸ್ಥಳದಲ್ಲಿ? ಇಲ್ಲ ಏನಿಲ್ಲ, ಅವು ಕಾಡು ಪ್ರಾಣಿಗಳು ಹಸಿವಿದ್ದ ಅವುಗೆ ಏನಾದರೂ ನೋವಾದರೆ, ಕೆರಳಿನಿಂದ ನೋವಾದಿದ್ರೆ ಆವಾಗ ನಮ್ಮ ಮೇಲೆ ಬರ್ತದೆ. ಇನ್ನು ಕೆಲವೊಂದು ಈ ಕರಡಿ ಅಂತ ಪ್ರಾಣಿಗಳೆಲ್ಲ ಅವುಗಳ ಸಣ್ಣ ಮರಿಗಳು ಏನಾದರೂ ಇದ್ದು ಆವಾಗ ತಮ್ಮ ರಕ್ಷಣೆಗಾಗಿ ನಮ್ಮ ಹುಲಿ ಆಗಲಿ ಯಾವುದೇ ಪ್ರಾಣಿ ಆದರೂ ಕೂಡ ಅದಕ್ಕೆ ಸಾಕಷ್ಟು ಆಹಾರ ಎಲ್ಲ ಸಿಗ್ತಾ ಇದೆ, ಅದಕ್ಕೇನು ನೋವಿಲ್ಲ ಅಂದರೆ ನಮ್ಮ ಕಂಡ್ರೆ ಭಯಗೊಂಡು ಓಡ್ತಾನೆ ಇರ್ತದೆ. ಯಾವಾಗ ಅದಕ್ಕೆ ಏನಾದರೂ ಯಾರು ಕಾಲು ಗೀಲು ಮುರಿದಿದ್ದಾರೆ ಅಥವಾ ಏನಾದರೂ ಅದು ಆಹಾರ ಸಿಗದೆ ಬೇಟೆ ಆಡಲಿಕ್ಕೆ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದರೆ ಅದು ಆಕ್ರಮಣ ಮಾಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ಆವಾಗ ಏನೂ ಇಟ್ಕೊಂಡೆಲ್ಲ ಹೋಗೋದಿಲ್ಲ, ಹೀಗೆ ದೊಡ್ಡಕ್ಕೆ ಮಾತಾಡ್ತಾ ಹೋಗ್ಬಿಟ್ರೆ ಅದು. ನೀವೇ ಇಷ್ಟು ಕಷ್ಟಪಟ್ಟರೆ ಮಕ್ಕಳು ಅದರ ಮಧ್ಯದಲ್ಲಿ ಬರ್ತಾ ಇದ್ರ ಸ್ಕೂಲಿಂದಿಗೆ? ಅಲ್ಲ, ಅಲ್ಲಿ ಹೋದ್ಮೇಲೆ ಊರಿತ್ತು. ನೀವು ಆ ಊರಿನ ಮಕ್ಕಳಿಗೆ, ಆ ಊರಿಗೆ ಹೋಗ್ಬೇಕಾದ್ರೆ ಅಷ್ಟು ಕಾಡಲ್ಲಿ ಹೋಗ್ಬೇಕು. ನಿಮ್ಮ ಮನೆ ಅಲ್ಲಿತ್ತದು, ನೀವು ಅಲ್ಲಿಂದ ಯಾಕೆ ಬರ್ತಾ ಇದ್ರೆ? ನಿಮ್ಮ ಮನೆಯಿಂದ? ನಮ್ಮ ಮನೆಯಿಂದ ಆ ಶಾಲೆಗೆ ಹೋಗ್ಬೇಕಾದ್ರೆ ನೀವು ಅಷ್ಟು ಕಾಡಿನಲ್ಲೂ ಹೋಗ್ಬೇಕು. ದಿನ ಹೋಗ್ತಾ ಇರಲಿಲ್ಲ ನಾನು. ಶನಿವಾರ ಎಲ್ಲ ರಜೆ ಬಂದಾಗ ಮನೆ ಬರಬೇಕಾದ್ರೆ ಹಾಗೆ ನಡ್ಕೊಂಡು 15-20 ಕಿಲೋಮೀಟ್ರ್ ನಡ್ಕೊಂಡೆಲ್ಲ ಬಂದಿದ್ದೀನಿ. ಅಲ್ಲೇ ಒಬ್ಬರ ಮನೇಲಿ ಉಳಿದ್ಬಿಟ್ಟೆ ನಾನು. ಉಳ್ಕೊಂಡು ಅಲ್ಲಿ ಶಾಲೆ ಮಕ್ಕಳಿಗೆಲ್ಲ ಕಳಿಸ್ತಾ ಇದ್ರು.
ರಜೆ ಇದ್ದವಾಗ ನಾವು ಮನೆಗೆ ಬರಬೇಕಲ್ಲ, ಆವಾಗ ಆ ಕಾಡು ದಾರಿಯಲ್ಲಿ ನಡ್ಕೊಂಬರೋದು. ಅಲ್ಲಿ ಹೋದ್ಮೇಲೆ ಅಲ್ಲೇ ಒಂದು 30-40 ಮನೆಗಳಿದ್ದು ಒಂದು ಕಡೆಗೆ ಒಂದು ಊರದು, ಅದಕ್ಕೊಂದು ಶಾಲೆ ಹೀಗೆ. ಆದರೆ ಶಾಲೆಗಳೆಲ್ಲ ಏನಾಗಿದ್ವು ಆಗಿನ ಕಾಲದಲ್ಲಿ, ಏಕೋಪಾಧ್ಯಾಯ ಶಾಲೆ. ಏಕೋಪಾಧ್ಯಾಯ. ಇದು 1ನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೆ? 4ನೇ ಕ್ಲಾಸ್ವರೆಗೆ ಇರ್ತದೆ. ನೀವು ಹಸನ್ನೇ ಕಲ್ತದ್ದು. ಹಾಂ, ನೀವು ಕೊನೆಗೆ ನಿವೃತ್ತಿ ಆಗುವಾಗಲೂ ಸಹ 1ರಿಂದ 8ನೇ ತರಗತಿ. ಅದು ಏಕೋಪಾಧ್ಯಾಯ ಶಾಲೆ ಇತ್ತ ಹೇಗೆ? ಅಲ್ಲ, ಆವಾಗ 4-5 ಜನ ಶಿಕ್ಷಕರು ಸೇರಿದ್ವಿ ನಾವು. ಹಿಂಗೆ ನೀವು ರಿಟೈರ್ ಯಾವಾಗ ಅಂದರೆ ಆ ಸಣ್ಣ ಸಣ್ಣ ಶಾಲೆಗಳಿರ್ತಾವಲ್ಲ 1ರಿಂದ 4ನೇ ಇರ್ತದೆ, ಆವಾಗ ಏಕೋಪಾಧ್ಯಾಯ ಶಾಲೆಗಳೇ ಆಗಿದ್ವು. ಈಗ ಏನಾಗಿದೆ 1ರಿಂದ 5ನೇ ತರಗತಿ ಸ್ವಲ್ಪ ಜಾಸ್ತಿ ಮಕ್ಕಳಿದ್ರೆ 2 ಜನ 3 ಜನ ಎಲ್ಲ ಕೊಡ್ತಾರೆ. ಮಕ್ಕಳು ಜಾಸ್ತಿ ಸಂಖ್ಯೆ ಇರಬೇಕು. ಮಲೆನಾಡಿನಲ್ಲಿ ಯಾವಾಗಲೂ ಏನು ಅಂದರೆ ಜನಸಂಖ್ಯೆ ಕಡಿಮೆ, ಮಕ್ಕಳ ಸಂಖ್ಯೆನೂ ಕಡಿಮೆ. ಈಗ ಅಲ್ಲಿ ನೀವು ಕಾರವಾರ ಮತ್ತು ಯಾವ ಪ್ಲೇಸಲ್ಲಿ ಪಾಠ ಮಾಡಿದ್ದೀರಿ? ಕಾರವಾರದಿಂದ ಆಮೇಲೆ ಯಲ್ಲಾಪುರ ತಾಲೂಕಿನಲ್ಲಿ ಬಾಗಿನಕಟ್ಟನಲ್ಲಿ ಸ್ವಲ್ಪ ವರ್ಷ ಮಾಡಿದೆ. ಆಮೇಲೆ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ನಮ್ಮ ಮನೆಯವರು ಸಿದ್ದಾಪುರ ತಾಲೂಕು ಕ್ಯಾದಗಿ ಅನ್ನುವ ಸ್ಕೂಲಲ್ಲಿ ಇದ್ದರು. ಅಲ್ಲಿಗೆ ನಾನು ಅಲ್ಲಿ ಒಂದು ಇದು ಖಾಲಿ ಇತ್ತಲ್ಲ, ಅಲ್ಲಿಗೆ ಟ್ರಾನ್ಸ್ಫರ್ ಒಂದೇ ಸ್ಕೂಲಲ್ಲಿ. ಅಲ್ಲಿ ಒಂದು ಅವರು TCS ಮಾಡಿ, ಅವರು ಟೀಚರ್, ಅವರು ಕಡತೋಕ ಅಂತ ಏನು ಹೇಳಿದರು? ಹೌದು, ಹೊನ್ನಾವರ ಕಡತೋಕ ಅಂತ. ಅಲ್ಲಿಂದ ಬಂದಿದ್ದಾರೆ ಅವರು. ಆಮೇಲೆ ಅಲ್ಲೇ ಒಂದು 18 ವರ್ಷ ಒಂದೇ ಸ್ಕೂಲಲ್ಲಿ ಇದ್ವಿ ಇಬ್ಬರು. ಆಮೇಲೆ ಅವರು ಮತ್ತೊಂದು ಸ್ಕೂಲಿಗೆ ವರ್ಗಾಯಿತು. ನಾನು ಹೀಗೆ ಆ ಸಿದ್ದಾಪುರ ತಾಲೂಕಲ್ಲೇ ಒಂದು 3-4 ಶಾಲೆಗಳಲ್ಲಿ ನಾನು ಕೆಲಸ ಮಾಡಿ ಕೊನೆಗೆ ಇದು ನಿವೃತ್ತಿ ಆಗಲಿಕ್ಕೆ 10 ವರ್ಷ ಇರಬೇಕಾದ್ರೆ ಮುಖ್ಯ ಅಂದರೆ ಹೆಡ್ ಮಾಸ್ಟರ್ ಅಂತ ಪ್ರಮೋಷನ್ ಆಯಿತು. ಆಮೇಲೆ ಕೊನೆಗೆ ಬಿದಿರ್ ಖಾನ್ ಅಂತ ಶಾಲೆಯಲ್ಲಿ ಇದ್ದೆ ನಾನು. ಅಲ್ಲೇ ನಿವೃತ್ತಿ ಆಗಿದ್ದೀನಿ. ಅಲ್ಲಿ 4 ಜನ ಶಿಕ್ಷಕರು ಇದ್ವಿ ನಾವು. ನಿಮ್ಮ ಮಿಸ್ಸಸ್ ಅದೇ ಸ್ಕೂಲಲ್ಲಿ ಇದ್ರೆ? ಇಲ್ಲ, ಆವಾಗಿಲ್ಲ, ಅವರು ಬೇರೆ ಸ್ಕೂಲ್. ಅದು ಫಸ್ಟಿಗೆ ಒಂದು 18 ವರ್ಷ ಒಂದೇ ಸ್ಕೂಲಲ್ಲಿ ಇದ್ವಿ. ಆಮೇಲೆ ಅವ್ರು ಬೇರೆ ಬೇರೆ ಸ್ಕೂಲಿಗೆ ಹೋದ್ರು, ನಾವು ಬೇರೆ. ಅವರು 1ರಿಂದ 4ರವರೆಗೆ ಅವರು 1ರಿಂದ 4 ಅಂತಲ್ಲ, ಅದು 1ರಿಂದ 7ನೇ ತರಗತಿವರೆಗೆ ಕಲಿಸೋರು. ಹೀಗೆ ಅವರು TCS ಅಲ್ಲೇ. ಅವರು ಮತ್ತೆ ಹೆಚ್ಚು ಕಲೀಲಿಕ್ಕೆ ಹೋಗಿಲ್ಲ. ಅವರು PUC ಆಗಿದೆ. PUC ಅದೇ ಇದರಲ್ಲಿ ಮಾಡಿದ್ದಾರೆ. ಮತ್ತು ನಿಮ್ಮ ವಿದ್ಯಾರ್ಥಿಗಳು ಎಲ್ಲೆಲ್ಲಿದ್ದಾರೆ? ಗಣನೀಯವಾಗಿ ನಿಮ್ಮ ಹಿಂದೆ ಕಲಿತವರು ಯಾರು ನಿಮ್ಮಲ್ಲಿ ಡಾಕ್ಟರ್ ಆದವರು, ಇಂಜಿನಿಯರ್ ಆದವರು, ಶಿಕ್ಷಕರು ಇದ್ದಿರ್ಬೋದು. ನನಗೆ ಹಾಗೇನು ಗೊತ್ತಿಲ್ಲ. ಇದ್ದಾರೆ, ಬೇರೆ ಬೇರೆ ಕಡೆಗೆ ಇರ್ತಾರೆ. ನಿಮಗೆ ಇಂಜಿನಿಯರ್ ಆದವರು ಇದ್ದಾರೆ, ಡಾಕ್ಟರ್ ಆದವರು ಇದ್ದಾರೆ, ಬೇರೆ ಬೇರೆ. ಇಲ್ಲಿ ಆದರೂ ನನಗೆ ನೆನಪಾಗ್ತಾ ಇಲ್ಲ. ಬೇರೆ ಬೇರೆ ವೃತ್ತಿಗೂ ಹೋಗಿದ್ದಾರೆ. ಚಿತ್ರಕಲೆಯಲ್ಲಿ ಹೋದ. ಮತ್ತು ನಿಮ್ಮ ಮುಖ್ಯ ಶಿಕ್ಷಕ ಶಿಫಾರಸಾಯಿತು. ನೀವು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದ್ರಿ, ಉತ್ತಮ ರಾಷ್ಟ್ರ ಪ್ರಶಸ್ತಿ ಪಡೆದ್ರಿ. ಆ ಸನ್ನಿವೇಶ ಹೇಗಿತ್ತು? ಇಲ್ಲಿಂದ ವಿಮಾನದಲ್ಲಿ ಹೋದರೆ ಹೇಗೆ ಹೋದ್ರಿ ಈ ರಾಷ್ಟ್ರ ಇದಕ್ಕೆ ಡೆಲ್ಲಿಗೆ? ಅದು ಆವಾಗ ರಾಷ್ಟ್ರ ಪ್ರಶಸ್ತಿ ಬಂದವಾಗ ನಮಗೆ ವಿಮಾನದಲ್ಲಿ ಹೋದ್ವಿ ನಾವು. ನೀವು ಇಲ್ಲಿ ಬೆಂಗಳೂರಿಂದ ಬೆಂಗಳೂರಿಗೆ ಬಸ್ನಲ್ಲಿ ಬಂದು. ನೀವು ಅದು ಪ್ರಥಮ ಪ್ರಯಾಣ ವಿಮಾನದಲ್ಲಿ ಯಾವಾಗ? ಅದು ಸರ್ಕಾರವೇ ಭರಿಸಿತ್ತ? ಸರ್ಕಾರನೇ ಭರಿಸಿತ್ತ. ಅದು ಇಬ್ಬರಿಗೆ ಸರ್ಕಾರ. ಕರ್ನಾಟಕದಿಂದ ಎಷ್ಟು ಜನ ಸೆಲೆಕ್ಟ್ ಆಗಿದ್ರು ಆವಾಗ? 8 ಜನ. ಎಲ್ಲರೂ ವಿಮಾನದಲ್ಲೇ ಹೋಗಿದ್ರು. ಅವರೆಲ್ಲ ಬೇರೆ ಬೇರೆ ಟ್ರೈನಲ್ಲೂ ಹೋಗಿರ್ಬೋದು. ನಮಗೆ ಏನೋ ಗೊತ್ತಾಗುವಾಗಲೇ ಒಂದು 4 ದಿನ ಇದ್ದಾಗ ಏನೋ ಗೊತ್ತಾಗಿತ್ತು, ಗಡಿಬಿಡಿ ಇತ್ತು. ವಿಮಾನದಲ್ಲಿ ಹೋಗಿ ವಿಮಾನದಲ್ಲೇ ಬಂದಿದ್ದೀವಿ. ಆಮೇಲೆ ಮತ್ತೆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇದು ಬಂದವು. ಅದಕ್ಕೂ ವಿಮಾನ ಅವರೇ ಕೊಟ್ಟು ಡೆಲ್ಲಿಗೆ ಹೋಗ್ತೀವಿ. ಅವರು ಇದು AC ರೈಲ್ವೆ ಟಿಕೆಟ್ ಕೊಡ್ತಾರೆ, ಒಂದ್ಸರಿ ವಿಮಾನದ್ದು ಕೊಡ್ತಾರೆ. ದೂರ ಎಷ್ಟಿದೆ ನೋಡ್ತಾರೆ 300 ಕಿಲೋಮೀಟ್ರ್ಗಿಂತ ದೂರ ಇದ್ದವರಿಗೆ ಇದು ಮಾಡ್ತಾರೆ. ಇದು ಇದರಲ್ಲಿ ಆದರೆ ನಿಮ್ಮ ಶಿಕ್ಷಣ ಡಿಪಾರ್ಟ್ಮೆಂಟ್ನವರು ಶಿಫಾರಸು ಮಾಡ್ತಾರೆ. ಈ ಸಾಹಿತ್ಯ ಅಕಾಡೆಮಿ ನಿಮ್ಮ ಬಾವಲಿ ಗುಹೆ ಅದಕ್ಕೆ ಸಿಕ್ಕಿದ್ದು, ಇದೆಲ್ಲ ಹೇಗೆ ಪ್ರಕ್ರಿಯೆ? ಇಲ್ಲಿನ ಶಿಫಾರಸೆಲ್ಲ ಹೋಗುತ್ತಾ ಹೇಗೆ? ಅದು ನೀವು ಭಾಷೆಯನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡಬೇಕಾಗುತ್ತೆ? ಇಲ್ಲ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಒಂದು ಆಫೀಸು ಇಲ್ಲೂ ಇರ್ತದೆ. ಅಂದರೆ ಬ್ರ್ಯಾಂಚ್ ಕರ್ನಾಟಕ. ಅಲ್ಲಿ ಅವರು ಏನು ಮಾಡಿರ್ತಾರೆ, ಆವಾಗಿನ ಪ್ರಕ್ರಿಯೆಗಳು ಒಂದು 5 ವರ್ಷ ಒಂದು ಪುಸ್ತಕ ಪ್ರಕಟ ಆಗಿ 5 ವರ್ಷದವರೆಗೆ ಆ ಪ್ರಶಸ್ತಿಗೆ ಅರ್ಹತೆ ಇರ್ತದೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 10 ಎಷ್ಟೋ ಜನರನ್ನು ವಿಮರ್ಶಕರಿಗೆ ಕೊಡ್ತಾರೆ. ಅಂದರೆ ಕೊಡೋದಲ್ಲ, ಮೊದಲೇ ಯಾವ್ಯಾವ್ದು ಬಂದಿದೆ ಅನ್ನೋದನ್ನು ನೀವು ಹೇಳಿ ನಮಗೆ ಅಂತ. ಇದಕ್ಕೆ ನೀವು ಅಪ್ಲೈ ಮಾಡೋದಿಲ್ಲ. ಅದಕ್ಕೆ ಅಪ್ಲೈ ಮಾಡೋದಿಲ್ಲ.
ಅವರೇ ಗುರುತಿಸಿ ಆ ಪುಸ್ತಕಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಆ 10 ಜನರಿಂದ ಬಂದದ್ರಲ್ಲಿ ಯಾರ್ಯಾವ್ದು ಬಂದಿದೆ ನೋಡಿ ಏನೋ ಕೊನೆಗೆ ಮತ್ತೆ 3 ಜನರು ಕೊನೆಗೆ ಫೈನಲಿ ಮಾಡ್ತಾರಂತೆ. ಅವರು ನೋಡಿಬಿಟ್ಟು ಒಂದು 8-10 ಪುಸ್ತಕದಲ್ಲಿ ಯಾವುದು ಅವರಿಗೆ ಇಷ್ಟ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡ್ತಾರೆ. ಅದು ಪ್ರತಿ ಭಾಷೆಗೂ ಒಂದೊಂದು ವರ್ಷ ಕೊಡ್ತಾರೆ. ಅಂದರೆ ಉತ್ತಮ ಬಾಲ್ಯ ಇದು ಪ್ರಶಸ್ತಿ ಪ್ರತಿ ಭಾಷೆಗೂ ಒಂದೊಂದಿದೆ. ಪ್ರತಿ ಭಾಷೆಗೆ ಕನ್ನಡಕ್ಕೂ ಇದೆ. ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿದೆ? ಇದು 1947ರಿಂದಲೂ ಸ್ಟಾರ್ಟ್ ಆಗಿದೆ? ಇಲ್ಲ, ಅದು ಈ ಬಾಲ ಸಾಹಿತ್ಯ ಪುರಸ್ಕಾರ ಶುರುವಾಗಿ 10-15 ವರ್ಷ ಆಯ್ತೇನಷ್ಟೇ. ಈ ಬಾಲ ಸಾಹಿತ್ಯದಲ್ಲಿ ಒಂದು ಸೀತಾರಾಮ್ ಭಟ್ರ ಅವರಿಗೂ ಬಂದಿದೆ. ಅವರು ಟೀಚರ್. ಅದು ಈಗ ಡಿಸೂಜ ಅವರಿಗೆ ಬಂದಿದೆ. ಈ ಬಾಲ ಸಾಹಿತ್ಯದಲ್ಲಿ ಒಂದು ಇಂಥ ಬರಹಗಳು, ಇನ್ನೊಂದು ಚಂದಮಾಮ ಬಾಲಚಿತ್ರದಲ್ಲಿ ಬರುವಂಥ ಚಿತ್ರಗಳು, ಇನ್ನೊಂದು ನಿಮ್ಮ ಕಾಮಿಕ್ ಸ್ಟ್ರಿಪ್ಸ್ಗಳು, ಅಮರ ಚಿತ್ರಕಥೆಗಳು, ಚಿತ್ರಗಳು. ಇದಕ್ಕೂ ಯಾವುದು ಜನರಿಗೆ ಮಕ್ಕಳಿಗೆ ಹೆಚ್ಚು ಅರ್ಥ ಆಗುತ್ತೆ? ಇದರಲ್ಲಿ ನಿಮಗೆ ವಾಕ್ಯ ರಚನೆ ಎಲ್ಲ ಹೆಚ್ಚು ಬೇಕಾಗುತ್ತೆ, ನಿಮಗೆ ಅದರಲ್ಲಿ ಭಿನ್ನತೆ ಕಾಣ್ತದೆ ಅಂತ. ಅಂದರೆ ಈ ಮಕ್ಕಳ ಸಾಹಿತ್ಯ ಅಂದ ಕೂಡಲೇ ಮೊದಲು ಏನು ಇತ್ತು ಅಂದರೆ ನಮಗೆ ಇದು ಮಕ್ಕಳ ಸಾಹಿತ್ಯ ಅಂತ ಪ್ರತ್ಯೇಕತೆ ಇರಲಿಲ್ಲ. ನಮ್ಮ ಕನ್ನಡ ಭಾಷೆಯಲ್ಲಿ ಆಗಲಿ ಇದಿಲ್ಲ. ಯಾವಾಗ ನಮ್ಮಲ್ಲಿ ಬ್ರಿಟಿಷರು ಬಂದ ನಂತರ ಸ್ಕೂಲ್ ಶುರುಗಳ ಆಯ್ತಲ್ಲ, ಆವಾಗ ಮಕ್ಕಳಿಗಾಗಿ ಕೊಡುವ ಪಠ್ಯ ತಯಾರು ಮಾಡಬೇಕಾಯ್ತು. ಆವಾಗ ಅವರಿಗೆ ಒಂದು ಪ್ರತ್ಯೇಕವಾದ ಸಾಹಿತ್ಯ ಬೇಕು ಅನ್ನೋ ಶುರುವಾಯಿತು. ನಮ್ಮಲ್ಲಿ ಪಂಜೆ ಮಂಗೇಶರಾಯ ಕಾಲದ ಆವಾಗಿಂದ ಅದು ಅವರೇ ಮೊದಲು ಬಾಲ ಸಾಹಿತ್ಯ ಅಂತ 1920ರಲ್ಲಿ ಅದಕ್ಕೆ ಹೆಸರು ಕೊಟ್ಟರು ಅಂತ ಹೇಳ್ತಾರೆ. ಅದರ ನಂತರ ಏನಾಯಿತು, ಆವಾಗ ಮಕ್ಕಳಿಗೆ ಶೈಕ್ಷಣಿಕ ಉದ್ದೇಶಗಳನ್ನು ಹೇಳೋದಕ್ಕೆ ಸಾಹಿತ್ಯವನ್ನು ರಚನೆ ಮಾಡಿದರು. ನಂತರ ಎಲ್ಲ ಸಾಹಿತ್ಯ ಆಗಲಿ ಕಲೆ ಆಗಲಿ ಬದಲಾವಣೆಗಳಾಗ್ತಾನೆ ಹೋಗ್ತದೆ. ಹಾಗೆ ನಂತರ ಏನಾಯಿತು ಅಂದರೆ ಕನ್ನಡದಲ್ಲಿ ಇತ್ತೀಚೆಗೆ ಈ ಮೊದಲು ಯಾವುದೋ ಒಂದು ನೀತಿ ಹೇಳಲಿಕ್ಕೋ ಶೈಕ್ಷಣಿಕ ಉದ್ದೇಶಕ್ಕಾಗಿ ಬೋಧನೆ ಮಾಡಲಿಕ್ಕೋ ಅಂತ ಬರಿತಾ ಇದ್ರಲ್ಲ, ಆ ರೀತಿಯ ಚೌಕಟ್ಟು ಬೇಡ. ಯಾರು ಅದರಲ್ಲಿ ಆಸಕ್ತಿ ಇರ್ತದೆ ಅಥವಾ ಯಾರಿಗೆ ಆ ಬಾಲ್ಯತನವನ್ನು, ಮಗುತನ ಅಂತ ಹೇಳ್ತೀವಿ, ಅದನ್ನು ಅಭಿವ್ಯಕ್ತಿ ಮಾಡುವಂಥ ತುಡಿತ ಯಾರಿಗಿರ್ತದೆ ಅವರು ಅದನ್ನು ಬರಿತಾರೆ. ಅದು ಏನಾಗಿರಬೇಕು ಅಂದರೆ ಮಕ್ಕಳ ಕಣ್ಣೋಟದಲ್ಲಿಯೇ ಇರಬೇಕು. ಅಂದರೆ ಅದರಲ್ಲಿ ಬಾಲ್ಯದ ಅಂಶಗಳೇ ಇರಬೇಕು. ದೊಡ್ಡವರು ಇರ್ತಾರೆ, ದೊಡ್ಡವರು ಇದ್ದರೂ ಕೂಡ ಮಕ್ಕಳ ಕಣ್ಣೋಟದಲ್ಲೇ ಅವರನ್ನು ಕಾಣುವಂಥದ್ದು. ಆ ರೀತಿಯ ಸಾಹಿತ್ಯಕ್ಕೆ ಮಕ್ಕಳ ಸಾಹಿತ್ಯ ಅಂತ ನಾವು ಇತ್ತೀಚೆಗೆ ಅಂದರೆ ಮೊದಲಕ್ಕಿಂತ ಭಿನ್ನ ಲಕ್ಷ್ಮೀನಾರಾಯಣ ಭಟ್ರು, ಎಚ್.ಎಸ್. ವೆಂಕಟೇಶ ಮೂರ್ತಿಯವರು, ಮತ್ತು ಡಿಸೂಜ ಅವರು, ನಮ್ಮ ಆನಂದ ಪಾಟೀಲ್ ಅಂತ ಹೇಳಿದ್ನಲ್ಲ ಅವರು, R.V. ಭಂಡಾರಿ ಅಂತ, ಹೀಗೆ ಅನೇಕ ಜನ ಈ ರೀತಿ ಹೊಸ ರೀತಿಯಲ್ಲಿ ಬರೆದರು. ಅಂದರೆ ವಾಸ್ತವಿಕ ಕಥೆಗಳನ್ನು ಇದನ್ನೆಲ್ಲ. ಇದು ಏನಾಗ್ತದೆ ಅಂತಂದರೆ ಇದು ಬರೀ ಮಕ್ಕಳು ಓದೋದು ಅಂತಲ್ಲ, ಯಾರಲ್ಲಿ ಬಾಲ್ಯತನದ ಪ್ರೀತಿ ಅಥವಾ ಬಾಲ್ಯತನವನ್ನು ಇನ್ನೂ ಕಾಪಿಟ್ಟುಕೊಂಡಿರ್ತಾರೆ ಅವರೆಲ್ಲ ಓದ್ಬೋದು. ಮಕ್ಕಳಿಗೆ ಹೆಚ್ಚು ಇಷ್ಟ ಆಗೋದು ಯಾಕೆ ಅಂದರೆ ಅದರಲ್ಲಿ ಮಗುತನದ ಸಂಗತಿಗಳೇ, ಮಕ್ಕಳ ಲೋಕದ ಸಂಗತಿಗಳೇ ಇರ್ತವೆ. ಹಾಗಾಗಿ ಅದು ಅವರಿಗೆ ಇಷ್ಟ ಆಗ್ತದೆ. ದೊಡ್ಡವರಿಗೆ ಯಾಕೆ ಇಷ್ಟ ಆಗ್ತದೆ ಅಂತಂದರೆ ಅದನ್ನು ಓದ್ತಾ ಅವರು ಮತ್ತೆ ಬಾಲ್ಯದೊಂದಿಗೆ ಕನೆಕ್ಟ್ ಆಗ್ತಾರೆ ಮತ್ತು ತಮ್ಮ ಬಾಲ್ಯವನ್ನೆಲ್ಲ ನೆನಪಿಸಿಕೊಂಡು ಒಂದು ಅಪ್ಯಾಯಮಾನತೆಯನ್ನು ಅವರು ಪಡ್ಕೊಳ್ತಾರೆ. ಹಾಗಾಗಿ ಅದು ಮಕ್ಕಳ ಸಾಹಿತ್ಯ ಅನ್ನೋದು ಬರೀ ಮಕ್ಕಳಿಗಾಗಲ್ಲ, ಎಲ್ಲರೂ ಓದ್ಬೋದಂಥ ಸಾಹಿತ್ಯ. ಅದು ಈ ಬಾವಲಿ ಗುಹೆ ಅಂತ ಹೇಳಿದ್ರಲ್ಲ, ಅದು ಒಂದು ಕಾದಂಬರಿ, ಸಣ್ಣ ಕಾದಂಬರಿ. ಅದರಲ್ಲೂ ಕೂಡ ಏನು ಅಂತಂದರೆ ನಮ್ಮ ಪರಿಸರವನ್ನು ಗಣಿಗಾರಿಕೆಯಿಂದ ಅಲ್ಲಿ ಅವ್ರ ಊರನ್ನು ಗಣಿಗಾರಿಕೆ ಶುರುವಾಗ್ತದೆ. ಮಕ್ಕಳು ಮೊದಲು ಏನು ಮಾಡ್ತಾರೆ, ಗಣಿಗಾರಿಕೆ ದೊಡ್ಡ ದೊಡ್ಡ ಯಂತ್ರ ಬಂದಿದೆ, ಟಾರ್ ರೋಡ್ ಆಗ್ತದೆ, ಸೈಕಲ್ ಹೊಡಿಬೋದು, ಹೀಗೆಲ್ಲ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ಏನಾಗ್ತದೆ, ಅದು ಧೂಳು ಹಾರ್ತದೆ. ಅವರು ಸ್ಫೋಟ ಮಾಡಿದಾಗ ಅವರು ಪ್ರೀತಿಸುವ ಆಕಳ ಮೇಲೆ ಕಲ್ಲು ಬಿದ್ದು ಅದ್ರ ಬೆನ್ನೆಲ್ಲ ಒಡೆದ ರಕ್ತ ಬರ್ತದೆ. ಅಜ್ಜಿಯ ಮನೆಗೆ ಮಳೆಗಾಲದಲ್ಲಿ ಯಾವುದೋ ಇದು ಹೊಂಡ ತೋಡಿರ್ತಾರಲ್ಲ, ಅದರೊಳಗೆ ನೀರು ತುಂಬಿ ಅದು ಒಡ್ಕೊಂಡು ಬಂದು ಅಜ್ಜಿಯ ಮನೆ ತೊಳೆದು ಹೋಗ್ತದೆ. ಕೆರೆಯಲ್ಲಿ ಹೂಳು ತುಂಬಿ ಮುಚ್ಚಿ ಹೋಗ್ತದೆ. ಇದೆಲ್ಲ ಮಕ್ಕಳಿಗೆ ಕಾಣ್ತದೆ. ಹೌದಲ್ಲ, ಇದು ಇದು ಒಳ್ಳೆಯದಕ್ಕೆ ಬಂದದಲ್ಲ, ನಾವು ಆಟ ಆಡೋ ಮರ ಕಡಿದು ಬಿಟ್ಟರು,
ನಾವು ಹತ್ತು ಆ ಬಂಡೆ ಈಗ ಇಲ್ಲದಂಗೆ ಆಯಿತು. ಹೀಗೆಲ್ಲ ಆಗಿ ಅವರಿಗೆ ಈ ಗಣಿಗಾರಿಕೆ ತುಂಬ ಅಪಾಯಕಾರಿಯಾಗಿದೆ ಅಂತ ಅವ್ರಿಗೆ ಮನಸ್ಸಿಗೆ ಬರ್ತದೆ. ಅವರು ಏನು ಮಾಡ್ತಾರೆ, ಇದನ್ನು ನಿಲ್ಲಿಸಲಿಕ್ಕೆ ಏನಾದರೂ ಉಪಾಯ ಇದೆಯಲ್ಲ ಅವ್ರು ಹುಡುಕ್ತಾರೆ. ದೊಡ್ಡವರು ಅವರು ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇದರಲ್ಲಿ ಆ ಕಥೆಯನ್ನು ನಾನು ಆ ಕಾದಂಬರಿಯಲ್ಲಿ ಬರೆದಿದ್ದೀನಿ. ನಿಮ್ಮ ಬಾಲ್ಯ ಸಾಹಿತ್ಯದಲ್ಲಿ ವಿಶೇಷವಾದ ಒಂದು ಆಯಾಮ ಏನು ಅಂದರೆ ಪರಿಸರ. ಇದು ನಿಮ್ಮದೊಂದು ಸ್ಪೆಷಲ್, ಬೇರೆಯವರಿಗೆ ಇಲ್ಲದ ಒಂದು ತುಡಿತ ಅಥವಾ ನಿಮ್ಮ ಬಾಲ್ಯದಲ್ಲಿ ಕಂಡುಕೊಂಡ ಅದು ಸಹ ಇದೆ. ಕೈಗಾದಲ್ಲಿ ಒಂದ್ಸತಿ ದೊಡ್ಡ ಅಣು ಇದಕ್ಕೆ ಸಹ ಗಲಾಟೆ ಎಲ್ಲ ಆಗಿತ್ತಲ್ವಾಗ. ಹೌದು, ಅವಾಗ ಅಣುಸ್ಥಾವರವನ್ನು ನಿಲ್ಲಿಸಬೇಕು ಅಂತ ತುಂಬ ಪ್ರಯತ್ನವನ್ನು ಮಾಡಿದರು ಪರಿಸರ ಹೋರಾಟಗಾರರು. ಶಿವರಾಮ ಕಾರಂತರು ಬಂದು ನಮ್ಮಲ್ಲಿ ಚುನಾವಣೆಗೆ ಸಹಿತ ನಿಂತಿದ್ರು. ಹೋಟೆಲ್ ವಿನ್ ಆಗಿಲ್ಲ, ಊರಿಗೆಲ್ಲ ಓಡಾಡಿದ್ರು. ನಮ್ಮಲ್ಲಿ ಕುಸುಮ ಸೊರಬ ಅಂತ ಇದ್ರು, ನಾಗೇಶ ಹೆಗಡೆ ಅವರೆಲ್ಲ. ನಾಗೇಶ ಹೆಗಡೆ ಅವರು ಎಲ್ಲರೂ ಮಾಡಿದರು. ಈಗ ಮತ್ತೆ ಮೊನ್ನೆ ಶಿರ್ಸಿಯಲ್ಲಿ ದೊಡ್ಡ ಇದಾಯಿತು, ಏನು ಅಂದರೆ ಅಲ್ಲಿ ನದಿ ತಿರುವು ಯೋಜನೆ ಬಂದಿದೆ, ಅದರಿಂದ ಏನೇನೆಲ್ಲ ನಷ್ಟ ಆಗ್ತದೆ ಅಂತ. ಹೀಗೆ ಪರಿಸರ ಯಾಕೆ ಇದರಿಂದ ಏನು ನಷ್ಟ ಆಗ್ತದೆ ಅನ್ನೋದು ಆ ಕಾದಂಬರಿಯಲ್ಲಿ ಬಂದಿದೆ. ಆ ಕಾದಂಬರಿಯನ್ನು ಅದು ಕೇಂದ್ರ ಬಾಲ ಸಾಹಿತ್ಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದರು. ಹಾಗೆ ಮತ್ತೆ ಒಂದೆರಡು ಸೋನು ಅಂತ ಒಂದು ಕಾದಂಬರಿ ಬರೆದಿದ್ದೇನೆ. ಇನ್ನೊಂದು ಪ್ರಾಗಿ ಮತ್ತು ಗೆಳೆಯರು ಅಂತ ಕಾದಂಬರಿ. ಹಾಗೆ ಮತ್ತೆ ಮಕ್ಕಳ ಸಾಹಿತ್ಯದಲ್ಲಿ ಲಲಿತ ಪ್ರಬಂಧಗಳನ್ನು ಬರೆದಿದ್ದೇನೆ. ಅದು ಕೆಲವೊಂದು ನಮ್ಮ ಬಾಲ್ಯದ ನೆನಪಿನ ಲಹರಿ ಅಂತ ಮಾಡಿದ್ದೇನೆ. ಹೀಗೆ ಕೋಲ್ಜೇನು ಅಂತ ಇದೆ, ಮರ ಬಿದ್ದಾಗ ಅಂತ ಇದೆ. ಹೀಗೆ ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಮಾಡಿದ್ದೇನೆ. ಹಾಗೆ ಮತ್ತು ಕಥೆಗಳು ಕೂಡ ಅದು ನಮ್ಮಲ್ಲಿಯ ವಾಸ್ತವಿಕ ಸಂಗತಿಗಳನ್ನೇ ಅಂದರೆ ತಗೊಂಡು ಮಾಡಿದ್ದು. ಅದರಿಂದ ಏನಾಗ್ತದೆ ಅಂತಂದರೆ, ನನ್ನ ಕಥೆಗಳನ್ನು ಓದಿದರೆ ನೀವು ಮಲೆನಾಡಿನ ಮಕ್ಕಳು, ಅಲ್ಲಿಯ ಸಮಸ್ಯೆ, ಅಲ್ಲಿಯ ಚಿತ್ರಣಗಳೆಲ್ಲ ಕಾಣ್ತೀರಿ. ಈಗ ಬಯಲುಸೀಮೆ ಯಾರೋ ಬರೆದದ್ದನ್ನು ನೋಡಿದರೆ, ಬಸು ಬೇವಿನ ಗಿಡದ ಅಂತ ಅವ್ರು ಬರೆದದ್ದು ಓದಿದರೆ, ಅಲ್ಲಿಯ ಭಾಷೆ, ಅಲ್ಲಿಯ ಜನಜೀವನ, ಅಲ್ಲಿಯ ಮಕ್ಕಳ ಸ್ಥಿತಿ ಅದೆಲ್ಲ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಈಗ ಮಕ್ಕಳ ಸಾಹಿತ್ಯನೂ ಕೂಡ ಬೇರೆ ಬೇರೆ ಸಂವೇದನೆ, ಬೇರೆ ಬೇರೆ ಆಕಾರಗಳನ್ನೆಲ್ಲ ಪಡ್ಕೊಂಡಿದೆ. ಮತ್ತು ನೀವು ನಿಮ್ಮ ಬಾಲ್ಯ ಈ ಸಾಹಿತ್ಯಗಳಲ್ಲಿ ನೀವು ಸಹ ಚಿತ್ರ ಸಹ ಕೆಲವುದಲ್ಲಿ ಬರೆದಿದ್ದೀರಿ ಮತ್ತು ಇನ್ನೊಬ್ಬರ ಹತ್ರ ಬರೆಸಿದ್ದೀರಿ. ಇದರ ಬಗ್ಗೆ ಮುಂದಿನ ಎಪಿಸೋಡಲ್ಲಿ ಮಾತಾಡೋಣ.